ಅಣ್ಣ ನಮ್ದು ಲವ್ ಮ್ಯಾರೇಜ್ ಆಗಿ 3 ವರ್ಷ ಆಯ್ತು. ನಮ್ಮ ಒಂದು ಚಿಕ್ಕ ಪಾಪು ಐತಿ. ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾರೆ, ಹೋದ್ರಂದ್ರೆ 10 ದಿನ 15 ದಿನ ಆ ಕಡೆ ಹೋಗ್ತಾರೆ, 15 ದಿನದಾಗ ಒಂದ್ಸರಿ ಬರ್ತಾರೆ. ಬಂದ ದಿನ ಬೆಡ್ ಮೇಲೆ ತಮ್ಮ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ತಾರನ್ನ, ಯೂಸ್ ಮಾಡಿ ಬಿಸಾಕ್ತಾರೆ. ಅದು ಹೊರತಾಗಿ ಲವ್ ಮಾಡಂಗಿಲ್ಲ, ಕೇರ್ ಮಾಡಂಗಿಲ್ಲ, ಹೆಂಗದಿ ಆರಾಮದಿ ಅಂತ ಕೇಳಂಗಿಲ್ಲ, ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗೋದ್ರಿಗೆ ಹೋಗಂಗಿಲ್ಲನ. ಇವಾಗ ಕುಡಿಯೋಕೆ ಸ್ಟಾರ್ಟ್ ಮಾಡ್ಯಾರ, ಕುಡಿಯೋದು ಅಷ್ಟೇ ಅಲ್ಲದೆ ಇನ್ನೊಂದು ಹುಡುಗಿ ಜೊತೆ ಹೋಗೋಕ್ಕೂ ಸ್ಟಾರ್ಟ್ ಮಾಡ್ಯಾರ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಅಣ್ಣ ಅಂತೇಳಿ ನಿನ್ನೆ ದಿನ ರಾಯಚೂರಿಂದ ಒಬ್ರು ಅಕ್ಕ ಕಾಲ್ ಮಾಡಿದಾಗ ನನಗೆ ಹೇಳಕತ್ತೀವಿ. ಸೊ ಈ ಒಂದು ಸ್ಟೋರಿ ಇಟ್ಟುಕೊಂಡು ಹುಡುಗ ಹುಡುಗಿ ಎಲ್ರಿಗೂ ಹೇಳೋದನ್ನ, ನೀವು ಒಬ್ರು ಲವ್ ಮಾಡತ್ತಾರ ತಂದಾಗ 2 ದಿನಾನೋ 1 ವಾರ ಅಥವಾ 1 ವರ್ಷ 1 ತಿಂಗಳು ಮಾತ್ರ, ಅಥವಾ ಮದುವೆವರೆಗೂ ಅಷ್ಟೇ ಅಲ್ಲ, ಮಗು ಹುಟ್ಟೋವರೆಗೂ ಅಷ್ಟೇ ಅಲ್ಲ, ಅಥವಾ ನಿಮ್ಮ ಕಾಮದ ಆಸೆಯನ್ನು ತೀರಿಸ್ಕೊಳ್ಳೋಕೆ ಮಾತ್ರ ಅಲ್ಲ, ನಿಮ್ಮ ದೇಹದಾಗ ಕೊನೆ ಉಸಿರು ಇರೋ ಮಟನೂ ಅವ್ರು ಅದೇ ಥರನೂ ಲವ್ ಮಾಡ್ತಿರ್ಬೇಕು. ಇನ್ನು ಹೊರಗೆ ಕರ್ಕೊಂಡು ಹೋದ್ರೆ, ಟೂರ್ ಮಾಡಿಸಿರೋ, ಮೂವಿ ತೋರಿಸಿರೋ, ಶಾಪಿಂಗ್ ಮಾಡಿಸಿರೋ ಅಷ್ಟೇ ಲವ್ ಅಂತ ನಾ ಹೇಳೋದಿಲ್ಲ. ಆದರೆ ಆ ಲವ್ ಜೊತೆ, ಆ ಸಂಸಾರ ಜೊತೆ ಅದು ಸ್ವಲ್ಪ ಇತ್ತಂದ್ರೆ ಆ ಸಂಸಾರ ಭಾಳ ಚಂದ ಹೋಗ್ತಿರ್ತೈತಿ. ಸೊ ಅದ್ರ ಜೊತೆ ಅದು ಕೂಡ ಇರೋದು ಭಾಳಷ್ಟು ಮುಖ್ಯ ಆಗೈತಿ. ಅಕ್ಕ ನಿನಗೊಂದು ಮಾತು ಹೇಳ್ತೀನಿ, ನಿನ್ನ ಹಸ್ಬೆಂಡ್ ಇವಾಗ ಕೆಟ್ಟ ದಾರಿ ಹಿಡ್ದಾನ, ಕುಡಿಯಾಕತ್ತಾನ, ಬೇರೆ ಹುಡುಗಿ ಜೊತೆ ಹೊಂಟಾನ ತಂದಾಗ ಅವ್ನು ತಪ್ಪು ದಾರಿ ಹಿಡ್ದಾನ ಅನ್ಕೊಂಡು ನೀನು ತಪ್ಪು ದಾರಿ ಒಳಗೆ ನಡೆಯತ್ತಂದ್ರೆ ನಾಳೆ ನಿಮಗೆ ಹುಟ್ಟೋ ಮಗು ಕೂಡ ತಪ್ಪು ದಾರಿ ನಡೀತೈತೆ ಅನ್ನೋದನ್ನು ಮರಿಬೇಡ್ರಿ. ಸೊ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲ ಅವ್ರು ಅರ್ಥ ಮಾಡ್ಕೋಬೇಕು. ಇಬ್ಬರುಗಳು ಒಬ್ರು ಯಾರಾದರೂ ಅರ್ಥ ಮಾಡ್ಕೊಂಡ್ರು ನಿಮ್ಮ ಸಂಸಾರ ಭಾಳ ಚಂದ ಹೋಗ್ತಿರ್ತೈತಕ್ಕ. ಸ್ವಲ್ಪ ತಾಳು, ಇವತ್ತಲ್ಲ ನಾಳೆ ಒಳ್ಳೇದು ಆಗೇ ಆಗತ್ತೆ. ಅವನಿಗೋಸ್ಕರ ಅಲ್ಲದೇ ಇದ್ರು ನಿನಗೆ ಹುಟ್ಟಿರೋ ನಿನ್ನ ಮಗುಗೋಸ್ಕರ ಆದರೂ ನೀನು ಸತ್ಯ ದಾರಿ ಒಳಗೆ ನಡೆಯೋದ ಅವಶ್ಯಕತೆ ಐತಿ.